ಉಚ್ಚಾಟನೆಯ ಬೆನ್ನಲ್ಲೇ ರಾಜೀನಾಮೆ ಪರ್ವ ಕೂಡ ಶುರುವಾಗಿದೆ. ವಿಜಯಪುರ ಜಿಲ್ಲಾ ಬಿಜೆಪಿಯಲ್ಲಿ ಹಲ್ಚಲ್ ಶುರುವಾಗಿದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕಚೇರಿ ಖಾಲಿಯಾಗಿದೆ. ಸದಾ ಜನರಿಂದ ತುಂಬಿ ತುಳುಕ್ತಾ ಇದ್ದಂತಹ ಯತ್ನಾಳ್ ಅವರ ಕಚೇರಿ ಈಗ ಖಾಲಿಯಾಗಿದೆ. ಬಿಜೆಪಿ ನಗರ ಮಂಡಲ ಪೂರ್ತಿ ಖಾಲಿ. ನಗರ ಮಂಡಲದ 20 ಹುದ್ದೆಗಳಲ್ಲಿನ ಮುಖಂಡರು ರಾಜೀನಾಮೆ ನೀಡೋ ಸಾಧ್ಯತೆ ಇದೆ. ಕೇಸರಿ ಶಾಲು ಧರಿಸಿದ್ದಂತಹ ನಗರ ಮಂಡಲ ಅಧ್ಯಕ್ಷ ಶಂಕರ್ ಹೂಗಾರ್ ಈಗಾಗಲೇ ರಾಜೀನಾಮೆ ನೀಡುವ ಮುಖಂಡರ ಲಿಸ್ಟ್ ರೆಡಿ ಮಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಿಜೆಪಿ ಮಂಡಲ ಅಧ್ಯಕ್ಷ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಾಮೂಹಿಕ ರಾಜೀನಾಮೆಗೆ ತಯಾರಿ ನಡೆದಿದೆ ಅಂತ ಹೇಳಿದ್ದಾರೆ. ಬಿಜೆಪಿ ಶಾಲು ಬಿಚ್ಚಿಟ್ಟಿದ್ದಾರೆ ನಗರ ಮಂಡಲ ಅಧ್ಯಕ್ಷ. ಕೇಸರಿ ಶಾಲು ಧರಿಸಿದ್ದಂತಹ ಅಧ್ಯಕ್ಷ ಶಂಕರ್ ಹೂಗಾರ್ ಕ್ಯಾಮೆರಾ ಎದುರು ಭಾವುಕರಾಗಿ ಮಾತನಾಡರು. ಯತ್ನಾಳ್ ಉಚ್ಚಾಟನೆಗೆ ಕಣ್ಣಂಚಲ್ಲಿ ನೀರು ತಂದಂತಹ ಶಂಕರ್ ಹೂಗಾರ್ ಇದಾಗಬಾರ್ದಿತ್ತು ಅಂತ ಮಾತನಾಡಿದ್ದಾರೆ. ಪ್ರಮುಖ ಹುದ್ದೆಗಳಲ್ಲಿನ 20 ಜನರ ಲಿಸ್ಟ್ ರೆಡಿಯಾಗಿದೆ. ಎಲ್ಲರೂ ಕೂಡ ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ. ಸಾಮೂಹಿಕ ರಾಜೀನಾಮೆ ಕೊಟ್ಟು ಯತ್ನಾಳರ ಹಿಂದುತ್ವಕ್ಕೆ ಸಾಥ್ ನೀಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ವಿಜಯಪುರದಲ್ಲಿ ಏನಾಗ್ತಾ ಇದೆ ಅನ್ನೋದರ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ವಿಜಯಪುರ ಪ್ರತಿನಿಧಿ ಷಡಕ್ಷರಿ ಕೂಡ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಷಡಕ್ಷರಿ, ಏನಾಗ್ತಾ ಇದೆ ಜಿಲ್ಲೆಯಲ್ಲಿ? ವಿಜಯಪುರ ಜಿಲ್ಲೆಯಲ್ಲಿ ಯತ್ನಾಳ್ ಅವರ ಉಚ್ಚಾಟನೆಯ ಬಳಿಕ ಯಾವ ರೀತಿಯ ಸಂಚಲನ ಉಂಟಾಗಿದೆ, ಜೊತೆಗೆ ಯಾರ್ಯಾರು ರಾಜೀನಾಮೆ ಕೊಡೋದಕ್ಕೀಗ ಮುಂದಾಗ್ತಾ ಇದ್ದಾರೆ? ಯಸ್ವಿನ, ಸಹಜವಾಗಿಯೇ ಯತ್ನಾಳ್ ಅವರು ಉಚ್ಚಾಟನೆ ಆಗ್ತಾ ಇದ್ದಂಗೆ ವಿಜಯಪುರದಲ್ಲಿ ರಾಜೀನಾಮೆ ಪರ್ವ ಶುರುವಾಗಿದೆ. ವಿಜಯಪುರ ನಗರ ಘಟಕದಲ್ಲಿ, ವಿಜಯಪುರ ನಗರ ಮಂಡಲದಲ್ಲಿ, ನಗರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ವಿವಿಧ ಮೋರ್ಚಾಗಳ ಅಧ್ಯಕ್ಷರುಗಳೇನಿದ್ರು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಸಹ ಈಗ ರಾಜೀನಾಮೆಯನ್ನು ಕೊಡ್ತಾ ಇರುವಂಥದ್ದು. ನಿನ್ನೆ ರಾತ್ರಿ 10ಕ್ಕೂ ಅಧಿಕ ಜನ ಏನಂತಂದರೆ ಮುಖಂಡರು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇವತ್ತೂ ಸಹ ಏನಂತಂದರೆ ರಾಜೀನಾಮೆ ಕೊಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗಾಗಲೇ ವಿಜಯಪುರ ನಗರ ಮಂಡಲದ ಅಧ್ಯಕ್ಷ ಶಂಕರ್ ಹೂಗಾರ್ ಹೇಳಿದಂತೆ, ನಮಗೆ ಸ್ಪಷ್ಟಪಡಿಸಿದಂತೆ 20ಕ್ಕೂ ಅಧಿಕ ಜನ ಮುಖಂಡರು ಅಂದರೆ ನಗರ ಮಂಡಲದಲ್ಲಿ ಬರ್ತಾರೆ, ಮೋರ್ಚಾಗಳಲ್ಲಿ ಬರ್ತಾರೆ, ಇವರೇನು ಮುಖಂಡರು ಬರ್ತಾರೆ ಅಂದರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಸಹ ರಾಜೀನಾಮೆ ಕೊಡ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಅವರು ಲಿಸ್ಟನ್ನು ಕೂಡ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಈಗಾಗಲೇ ಲಿಸ್ಟು 20 ಜನರನ್ನು ತಲುಪಿರುವಂಥದ್ದು. ಇದಕ್ಕಿಂತ ಜಾಸ್ತಿ ಜನ ಕೂಡ ಇರ್ತಂದರೆ ಮುಖಂಡರು ರಾಜೀನಾಮೆ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ಮುಖಂಡರು ಏನಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ರಾಜೀನಾಮೆಯನ್ನು ಪತ್ರ ಬರೆದು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅಧ್ಯಕ್ಷರ ಏನು ಜಿಲ್ಲಾಧ್ಯಕ್ಷರಿದ್ದಾರೆ, ಜಿಲ್ಲಾಧ್ಯಕ್ಷರ ವಾಟ್ಸಪ್ಗಳಿಗೂ ಕೆಲವೊಂದಿಷ್ಟು ಜನ ಈಗ ಅದನ್ನು ಸೆಂಡ್ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಎಲ್ಲರೂ ಇವತ್ತು ಒಂದು ಸಭೆಯನ್ನು ಸೇರ್ತಾ ಇದ್ದಾರೆ. 10 ಗಂಟೆಗೆ ಪ್ರಮುಖವಾಗಿ ವಿಜಯಪುರದ ಗಾಂಧಿ ಚೌಕ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಇದೆ. ಅಲ್ಲಿ ಯತ್ನಾಳ್ ಬೆಂಬಲಿಗರು ಸೇರ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಅವರ ಅಭಿಮಾನಿಗಳು ಸೇರ್ತಾರೆ. ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡ್ತಾರೆ. ಅದಾದ ಬಳಿಕ ಈ ಪ್ರತಿಭಟನೆಯ ಬಳಿಕ ಏನಂತಂದರೆ ಏನು ಪ್ರಮುಖ ಹುದ್ದೆಗಳಲ್ಲಿ ಇದ್ದಾರೆ ಬಿಜೆಪಿಯಲ್ಲಿ ಅವರು, ಯತ್ನಾಳ್ ಅಭಿಮಾನಿಗಳು, ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡವರು, ಅವರೆಲ್ಲರೂ ಸಹ ಒಂದು ಸಭೆಯನ್ನು ಸೇರಿ ಪ್ರಮುಖವಾದ ನಿರ್ಧಾರಕ್ಕೆ ತೆಗೆದುಕೊಳ್ಳಿದ್ದಾರೆ. ಈಗ ಯತ್ನಾಳ್ ಅವರ ನಿವಾಸದಲ್ಲಿ ವಾತಾವರಣ ಹೇಗಿದೆ ಅನ್ನೋದನ್ನು ನೋಡಿದ್ರೆ ನನ್ನ ಬಲಗಡೆ ಯತ್ನಾಳ್ ಅವರ ನಿವಾಸ ಇದೆ. ಇಲ್ಲಿ ಏನಂತಂದರೆ ಅಂದರೆ ಇವತ್ತು ಪ್ರತಿಭಟನೆ ಇರೋ ಕಾರಣದಿಂದಾಗಿ ಮತ್ತೊಂದು ಕಡೆಗೆ ಎಲ್ಲರೂ ಯತ್ನಾಳ್ ಅಭಿಮಾನಿಗಳು, ಯತ್ನಾಳ್ ಬಣದ ಮುಖಂಡರು ಸಭೆ ಸೇರ್ತಾ ಇರೋದ್ರಿಂದಾಗಿ ಯತ್ನಾಳ್ ಅವರ ನಿವಾಸ ಸಂಪೂರ್ಣವಾಗಿ ಬಣ ಅಂತ ಕಾಣ್ತಾ ಇದ್ದಾರೆ. ಯಾರು ಕೂಡ ಅಭಿಮಾನಿಗಳು ಬಂದಿಲ್ಲ ಈ ಕಡೆಗೆ, ಮತ್ತೊಂದು ಕಡೆಗೆ ಮುಖಂಡರು ಸಹ ಬಂದಿಲ್ಲ. ಅಂದರೆ ಈ ರೀತಿಯಾಗಿ ಇಡೀ ಮನೆ ಬಣ ಇದೆ. ಎಲ್ಲರೂ ಸಹ ಪ್ರತ್ಯೇಕವಾದ ಮೀಟಿಂಗ್ಗಳನ್ನು ಮಾಡುವಂಥದ್ದು, ಇನ್ನೊಂದು ಕಡೆಗೆ ಈ ರಾಜೀನಾಮೆ ಯಾರು ಕೊಡ್ತಾರೆ ಅವ್ರ ಲಿಸ್ಟ್ಗಳನ್ನು ಮಾಡ್ಕೊಳ್ಳುವಂಥದ್ದು, ಸಭೆಯನ್ನು ಸೇರಿ ನಿರ್ಧಾರಗಳನ್ನ ಮಾಡ್ಕೊಳ್ಳೋದು, ಈ ಒಂದು ಕೆಲಸದಲ್ಲಿ ತೊಡಗಿರುವಂಥದ್ದು. ಇನ್ನು 10 ಗಂಟೆಗೆ ವಿಜಯಪುರದ ಗಾಂಧಿ ಚೌಕ್ ವೃತ್ತದಲ್ಲಿ ಬೃಹತ್ತಾದ ಪ್ರತಿಭಟನೆ ನಡೀತಾ ಇದೆ. ಆ ಪ್ರತಿಭಟನೆ ಎಲ್ಲರೂ ಪಾಲ್ಗೊಳ್ತಾರೆ. ಬಿಜೆಪಿಯಲ್ಲಿ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡವರು, ಯತ್ನಾಳ್ ಅಭಿಮಾನಿಗಳು, ಮತ್ತೊಂದು ಕಡೆಗೆ ಈಗ ರಾಜೀನಾಮೆ ಕೊಡಲಿಕ್ಕೆ ಏನು ಸಿದ್ಧರಾಗಿದ್ದಾರೆ, ಎಲ್ಲರೂ ಸಹ ಸೇರ್ತಾರೆ. ಅಲ್ಲಿ ಏನಂತಂದರೆ ಈ ಒಂದು ಉಚ್ಚಾಟನೆಯನ್ನು ಖಂಡಿಸಲಿದ್ದಾರೆ. ವಿನಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.